ನಾನು ಹೇಳಿದ್ನಲ್ಲ ಆವಾಗ ಮೆಟ್ಲು, ಇದೇ ಮೆಟ್ಲು ನಾನು ಸ್ವಲ್ಪ ಇನ್ನು ಸ್ಟೆಪ್ ಮೇಲೆ ಹೋಗ್ಲಿಕ್ಕೆ ಉಂಟು. ಇದು ನೋಡಿ ಯಾವ ಕಾಲದ್ದೇನಿದು ಬಂಡೆಗಳು ಹೇಗಿದೆ. ಅಂತಿರೋದು ಪರಶುರಾಮ ಬೆಟ್ಟ, ಅಲ್ಲಿ ಪರಶುರಾಮ ಟೆಂಪಲ್ ಇದೆ. ಇದು ನೀವು ಇಲ್ಲಿ ಕಾಣುತ್ತಿರೋದು ದುರ್ಗಾದೇವಿ ದೇವಸ್ಥಾನ. ಹೇಳಿದ್ನಲ್ಲ ಈ ಸೈಡಿಂದ ವ್ಯೂ ಉಂಟಂತ ಹೇಳಿ ನೋಡಿ. ನೀವು ಬರ್ಲಿಕ್ಕೆ ಇದು ದ್ವಾರ ಅಂತಾನೆ ಹೇಳ್ಬೋದು ಟೆಂಪಲ್ ಇದು. ಅಲ್ಲಿ ನೋಡಿ ಸನ್ಸೆಟ್ ಇವಾಗ ಕಾಣ್ತಾ ಇಲ್ಲ, ಸ್ವಲ್ಪ ಮಳೆ ಮೋಡ ಅಂತ ಮೆಟ್ಲಿಂದನೇ ವಾಪಸ್ ಹೋಗ್ತಾ ಇದ್ದೀನಿ. ನೋಡಿ ಅದು 3ನೇ ಮೆಟ್ಲು ಈಚಿಂದ ಅದು ರೋಡಲ್ಲಿ. ಬಟ್ ಈ ಕತ್ತಾದಾಗ ನಾನು ಇಲ್ಲಿ ಹೋಗ್ತಾ ಇದ್ದೆ, ಅದು ಮಧ್ವಾಚಾರ್ಯರ ಪಾದದ ಗುರುತು. ಹಲೋ ಹಾಯ್ ನಮಸ್ತೆ, ನೀವು ನೋಡ್ತೀರಾ ಮಿಸ್ಲತ್ ಉಡುಪಿ ಚಾನಲ್. ನಾನು ಇವತ್ತು ಉಡುಪಿಯಿಂದ 11 ಕಿಲೋಮೀಟರ್ ದೂರದಲ್ಲಿರುವಂಥ ಕುಂಜಾರಗಿರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು 5000 ವರ್ಷಗಳ ಹಳೆಯದಾದ ಪುರಾತನ ದೇವಸ್ಥಾನ. ಇದು ಪರಶುರಾಮರು ಅವರ ಪತ್ನಿ ದುರ್ಗಾದೇವಿಯವರ ಒಂದು ನೆನಪಿಗೋಸ್ಕರ ಪ್ರತಿಷ್ಠಾಪನೆ ಮಾಡಿದಂಥ ಒಂದು ದೇವಸ್ಥಾನ. ಅಷ್ಟೇ ಅಲ್ಲದೆ ಅವರು ಡೈಲಿ ದೇವಿಗೆ ಇಲ್ಲಿ ಅಭಿಷೇಕ ಮಾಡ್ತಾರೆ. ಅದಕ್ಕೋಸ್ಕರ ಆವಾಗಿನ ಕಾಲದಲ್ಲಿ ಪರಶುರಾಮ 4 ಕೆರೆಯನ್ನು ಸೃಷ್ಟಿಸಿದ್ದಾರೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಇವಾಗ. ಹಾಗೆಯೇ ಇನ್ನೊಂದು ವಿಷಯ ಏನಂತಂದರೆ, ಮುಖ್ಯವಾಗಿ ವಿಷಯ ಏನಂತಂದರೆ, ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಪಾಜಕ ಕ್ಷೇತ್ರ ಅಂತ ಉಂಟು. ಅಲ್ಲಿ ಮಧ್ವಾಚಾರ್ಯ ಜನ್ಮಸ್ಥಳ ಅದು. ಅವರು ಡೈಲಿ ಇಲ್ಲಿ ದೇವಿಗೆ ದರ್ಶನ ಮಾಡಿ ಹಾಗೆಯೇ ಅವರು ಇಲ್ಲಿಂದ ಒಂದು ದಿನ ಹೋಗುವಾಗ, ಟೆಂಪಲಿಂದ ವಾಪಸ್ ಹೋಗುವಾಗ ಅವರಿಗೊಂದು ಹಾವು ಸಿಗುತ್ತೆ. ಅದು ರಾಕ್ಷಸ ಅಂತ ಗೊತ್ತಿರೋದಿಲ್ಲ. ಅವರು ತಿಳಿದ ಮೇಲೆ ಅದನ್ನು ಅವರು ಕಾಲಿಂದ ಮೆಟ್ಟಿರ್ತಾರೆ. ಆ ಒಂದು ಗುರುತಿಗೋಸ್ಕರ ಒಂದು ಪಾದದ ಒಂದು ಗುರುತು ಇವತ್ತಿಗೂ ಇಲ್ಲಿ ಇದೆ ಟೆಂಪಲ್ ಹಿಂದೆಗಡೆ ಕಾಣ್ತಾ ಉಂಟು ನೋಡಿ. ಈಗ ನಾವು ಕುಂಜಗಿರಿ ಇದು ಬೆಟ್ಟದ ಮೇಲಿದೆ. ಬೆಟ್ಟದ ಮೇಲೆ ಹೋಗ್ತದಾಗೆ ನಿಮಗೆ ಟೆಂಪಲ್ ನೋಡ್ಬೋದು. ಹಾಗೇನೆ ಇದು ವ್ಯೂ ಪಾಯಿಂಟ್, ಫೋಟೋಶೂಟಿಗೆ ತುಂಬ ಬೆಸ್ಟ್ ಇದೆ. ಪ್ರೀ ವೆಡ್ಡಿಂಗ್ ಶೂಟ್ ಸಹ ಮಾಡಿಸ್ಕೋಬೋದು ನೀವು. ಹಾಗೆ ಇಲ್ಲಿ ಇವಾಗ ನಾವು ಟೆಂಪಲ್ ಹೋಗ್ಲಿಕ್ಕೆ 5 ರೋಡ್ ಇದ್ದಾವೆ. 5 ರೋಡಲ್ಲಿ 2 ಟಾರ್ ರೋಡ್ ಇದೆ, ಅಲ್ಲಿ ವೆಹಿಕಲ್ ಹೋಗುತ್ತೆ. ಮತ್ತು 3 ನಾವು ಸ್ಟೆಪ್ಸಲ್ಲಿ ಹೋಗಬೇಕು. ಅದರಲ್ಲಿ ನಾನು ಇವಾಗ ಸ್ಟೆಪ್ಸಲ್ಲಿ ಹೋಗ್ತೀರಿ. ಈ ಸ್ಟೆಪ್ಸ್ ಅಲ್ಲ, ಅಲ್ಲಿ ಸ್ವಲ್ಪ ಬೆಳಕಷ್ಟು ಬೀಳುವುದಿಲ್ಲ. ಆ ಸ್ಟೆಪ್ಸ್ ಕರ್ಕೊಂಡು ಹೋಗ್ತೀನಿ ನಿಮಗೆ, ಬನ್ನಿ. ಅದು ನೀವು ಏನು ನೋಡ್ತಾ ಇದ್ದೀರಲ್ಲ, ಇದು 100 ಅಡಿ ಎತ್ತರದಲ್ಲಿದೆ. ಅಂದರೆ ಸಮುದ್ರ ಮಟ್ಟಕ್ಕೆ 100 ಅಡಿ ಎತ್ತರದಲ್ಲಿದೆ ಈ ಟೆಂಪಲ್. ನಾವೀಗ ಈ ಬೆಟ್ಟದ ಮೇಲೆ ಹೋಗೋಣ. ಹಾಗೆ ನಿಮ್ಗೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ನಾನು ಹೋದ್ಮೇಲೆ. ಅಲ್ಲಿ ನಾನು ಹೇಳಿದ್ನಲ್ಲ ಆವಾಗ ಮೆಟ್ಲು, ಇದೇ ಮೆಟ್ಲು ನಾನು ಅಲ್ಲಿ ಹೇಳಿರೋದು. ಇದರಲ್ಲೇ ನಾನು ಮೇಲೆ ಹೋಗುವಂಥದ್ದು. ಈಗ ನೋಡಿ ಎಷ್ಟು ಕತ್ಲೆ ಇದೆ ನೋಡಿ, ಆಚೆ ಈಚೆ ಎಲ್ಲ. ಇದು ಡೇಗೆ ಸಹ ಹೀಗೆ ಇರ್ತದೆ ಇದು, ಯಾಕಂದರೆ ಇಲ್ಲೇ ಫುಲ್ ಮರಗಳಿದೆ, ಮತ್ತು ತಂಪುಂಟು. ಈ ಪ್ಲೇಸ್ ತುಂಬ ಕೂಲ್ ಇದ್ದಾವೆ ಇಲ್ಲಿ. ಇಲ್ಲಿ ಸಹ ನೀವು ಯಾವ ಟೈಮ್ ಬಂದರೂ ಇದರಲ್ಲೇ ಮೇಲೆ ಹೋಗ್ಬೋದು ಟೆಂಪಲಿಗೆ. ನನಗೆ ಇದರಲ್ಲೇ ಮೇಲೆ ಹೋಗ್ತೀನಿ. ನನಗೆ ಸ್ವಲ್ಪ ಇಲ್ಲಿ ಮೇಲೆ ಬಂದು ಸ್ವಲ್ಪ ಟಯರ್ಡ್ ಆಯಿತು. ಹಾಗೆ ಇಲ್ಲಿ ನಿಂತುಬಿಟ್ಟಿದ್ದೆ ಮಿಡ್ಲಲ್ಲಿ ನಾನು. ನಿಮ್ಗೆ ಕಾಣ್ತಾ ಇದೆ ನೋಡಿ ಇಲ್ಲಿ, ಇದು ಟೆಂಪಲ್ಗಿಂತ ಸ್ವಲ್ಪ ಇನ್ನೂ ಸ್ಟೆಪ್ ಮೇಲೆ ಹೋಗ್ಲಿಕ್ಕೆ ಉಂಟು. ಇದು ನೋಡಿ ಯಾವ ಕಾಲದ್ದೇನಿದು ಬಂಡೆಗಳು ಹೇಗಿದ್ದಾವೆ ಅಂತೇಳಿ. ಹಿಂದಿನ ಕಾಲದಲ್ಲಿ ಈ ಥರ ಟೆಂಪಲ್ ಮಾಡಿದ್ದಾರೆ. ಈಗ ಮಾಡಿದರೆ ಬಿದ್ದೋಗ್ತದೆ, ತಲೆ ಮೇಲೆ ಬಿದ್ದೋಗ್ತದೆ ನಮ್ಮದು. ಈಗ ಆ ಥರ ಕಾಮಗಾರಿ ಮಾಡ್ತಾರೆ ಈಗ ಮಾಡಿದರೆ. ಮೊದಲ ಕಾಲದಲ್ಲಿ ಈ ಥರ ಮಾಡಿದ್ದಾರೆ. ನಾನೀಗ ಟೆಂಪಲ್ ಹತ್ರ ಬರ್ತಾ ಇದ್ದೀನಿ. ಇನ್ನು ಸ್ವಲ್ಪ ಸ್ಟೆಪ್ ಆದರೆ ಮೇಲೆ ಹೋಗ್ತೀನಿ. ಈಗ ಇಲ್ಲಿ ನೋಡಿ, ಇವಾಗ
ಬೇರೆ ಕಡೆಯಿಂದ ಬರ್ತಾರೆ, ಇಲ್ಲಿ ಊಟ ಮಾಡ್ತಾರೆ, ಎಲ್ಲ ಕಸ ಇಲ್ಲಿ ಹಾಕಿ ಹೋಗ್ತಾರೆ. ಎಲ್ರಿಗೂ ನನ್ನೊಂದೊಂದು ಮನವಿ, ನೀವು ಏನೇ ತಂದಿದ್ರು ತಿಂದು ಬಿಟ್ಟು ಹೋಗುವಾಗ ಅದನ್ನು ಪ್ಯಾಕ್ ಮಾಡಿಕೊಂಡು ಹಾಗೆ ಇಲ್ಲಿ ಅದು ತಗೊಂಡು ಡಸ್ಟ್ಬಿನ್ಗೆ ಹಾಕಿ, ಈ ಥರ ಬಿಸಾಡಿ ಹೋಗಬೇಡಿ. ನಾನೀಗ ಟೆಂಪಲ್ ಹತ್ರ ಬಂದೀನಿ ನೋಡಿ, ಕಾಣ್ತಾ ಇದೆ ಟೆಂಪಲ್. ಮೇಲೆ ಹೋಗುವ ಈಗ ನಾವು. ನನಗೆ ಟೆಂಪಲ್ ಹತ್ರ ಬಂದೆ ನೋಡಿ, ಅದು ಟೆಂಪಲ್ ಇದು ಕಾಣ್ತಾ ಉಂಟು, ಇದು ದುರ್ಗಾದೇವಿ ಟೆಂಪಲ್. ಇಲ್ಲಿ ಸುತ್ತ ಸರೌಂಡಿಂಗ್ ನಾವು ವ್ಯೂಸ್ ಉಂಟು ಹೇಳಿದ್ನಲ್ಲ, ಕರ್ಕೊಂಡು ಹೋಗ್ತೀನಿ ಬನ್ನಿ. ನಾನು ನಿಮಗೆ ಅಲ್ಲಿ ಕೆಳಗೆ ಬರುವಾಗಲೇ ತಿಳಿಸಿದ್ನಲ್ಲ, ವ್ಯೂ ತೋರಿಸಿದೆ. ವ್ಯೂ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತೇಳಿ. ಅಲ್ಲಿ ಅದು ಕಾಣ್ತಿರೋದು ಪರಶುರಾಮ ಬೆಟ್ಟ, ಅಲ್ಲಿ ಪರಶುರಾಮ ಟೆಂಪಲ್ ಇದೆ. ಇದು ನೀವು ಇಲ್ಲಿ ಕಾಣ್ತಿರೋದು ದುರ್ಗಾದೇವಿ ದೇವಸ್ಥಾನ. ಇಲ್ಲಿ ಪರಶುರಾಮರು ಇದೇ ಒಂದು ದುರ್ಗಾ ಟೆಂಪಲನ್ನು ಅವರು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಹಾಗೆಯೇ ಇಲ್ಲಿ ಪರಶುರಾಮರು ಏನಾದರೂ ಇಲ್ಲಿ ಟೆಂಪಲ್ ಪ್ರತಿಷ್ಠಾಪನೆ ಮಾಡಿದ ಟೈಮಲ್ಲಿ 4 ಕೊಳಗಳನ್ನು ಅವರು ನಿರ್ಮಿಸಿದ್ದಾರೆ, 4 ಕೆರೆಗಳನ್ನು. ಆ ಕೆರೆಯಲ್ಲಿ ಗದಾತೀರ್ಥ, ಬಾಣತೀರ್ಥ, ಧನುಸ್ತೀರ್ಥ ಮತ್ತು ಪರಶುತೀರ್ಥ ಅಂತ ಹೇಳ್ಬಿಟ್ಟು ಈಗ ಪ್ರೆಸೆಂಟಾಗಿ ಆ 4 ತೀರ್ಥದಲ್ಲಿ, ಗದಾತೀರ್ಥದಲ್ಲಿ ದೇವಿಗೆ ಪ್ರತಿದಿನವೂ ಅಭಿಷೇಕಕ್ಕೆ ನೀರನ್ನು ತಗೊಂಡು ಬಂದು ಇಲ್ಲಿ ಅಭಿಷೇಕ ಮಾಡ್ತಾರೆ. ನಾನು ಹೇಳಿದ್ನಲ್ಲ ಈಗ ಗದಾತೀರ್ಥ ಅಂತ, ಗದಾತೀರ್ಥ ತೋರಿಸ್ತೀನಿ. ಹಾಗೆ ಈಗ ನಾವು ಸರೌಂಡಿಂಗ್ ಸುತ್ತ ಹೀಗೇನೇ ಇದೆ, ನಿಮ್ಗೆ ಸರೌಂಡಿಂಗ್ ತೋರಿಸ್ತೀನಿ, ಹೋಗೋ ಬನ್ನಿ. ಸರೌಂಡ್ ನೋಡ್ಕೊಂಬರೋಣ. ಇಲ್ಲಿ ಸಹ ವ್ಯೂ ಇದೆ, ನಾನು ನಿಮಗೆ ತೋರಿಸ್ತೀನಿ. ಈಗ ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ. ನಾನು ನಿಮ್ಗೆ ಅಲ್ಲಿ ಹೇಳಿದ್ನಲ್ಲ, ಈ ಸೈಡಿಂದ ವ್ಯೂ ಉಂಟಂತೇಳಿ. ನೋಡಿ ಯಾವ ಥರ ಕಾಣ್ತಾ ಇದೆ. ಇಲ್ಲಿ ನೀವು ಫೋಟೋಶೂಟಿಗೆ ಬರ್ಬೋದು, ಪ್ರೀ ವೆಡ್ಡಿಂಗ್ ಶೂಟಿಗೆ ಬರ್ಬೋದು. ಇಲ್ಲಿ ಎಲ್ಲ ಒಂದು ಫೋಟೋಶೂಟ್ಗಳಿಗೆ ತುಂಬಾ ಒಂದು ಸೂಪರ್ ಪ್ಲೇಸ್ ಅಂತ ಹೇಳ್ಬೋದು. ಹಾಗೇನೆ ತುಂಬಾ ಕೂಲ್ ಇದೆ ಈ ಪ್ಲೇಸ್ ಸಹ. ಇವಾಗ ಈವ್ನಿಂಗ್ ಅಂತೂ ತುಂಬಾ ಅಂದ್ರೆ ತುಂಬಾ ಕೂಲ್ ಇದೆ. ಈಗ ನಾನು ಬಂದಿರೋ ಟೈಮಲ್ಲಿ ಮಳೆ ಬೇರೆ ಬಂದಿದೆ, ಹಾಗಾಗಿ ನನಗೆ ಇಲ್ಲಿ ಏನೋ ಒಂಥರ ಖುಷಿ ಆಗ್ತಾ ಇದೆ. ಈಗ ನಾವು ಟೆಂಪಲ್ ಒಳಗೆ ಹೋಗೋಣ, ಅಲ್ಲಿ ಸಹ ವ್ಯೂ ಉಂಟು ನಿಮ್ಗೆ ತೋರ್. ಟೆಂಪಲ್ ಔಟ್ ಸೈಡ್ ಇದು. ಈಗ ನೀವು ಕಾಣ್ತಿರೋದು ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ನಾನು ತೋರಿಸ್ತೀನಿ ಬಂದು ಹೋದಾಗ.
ನಾನು ಟೆಂಪಲ್ ಇದು ಫ್ರಂಟ್ ಅಲ್ಲಿ ಇದ್ದೀನಿ ನೋಡಿ, ಇದು ದುರ್ಗದೇವಿ ಟೆಂಪಲ್ ಫ್ರಂಟ್ ಎಂಟ್ರೆನ್ಸ್. ಇದು ಅದಮ್ಮಾರು ಆಡಳಿತಕ್ಕೆ ಒಳಪಟ್ಟಿರುವಂತದ್ದು. ಹಾಗೆ ನಾನು ನಿಮ್ಗೆ ಇಲ್ಲಿ ವ್ಯೂ ಪಾಯಿಂಟ್ ತೋರಿಸ್ತೀನಿ, ಬನ್ನಿ. ನಿಮಗೆ ವ್ಯೂ ಪಾಯಿಂಟ್ ಕಾಣ್ತಾ ಇದೆಯಲ್ಲ, ಇದು ನಮ್ಮ ಟೆಂಪಲಿನ ಫ್ರಂಟ್ ಅಲ್ಲಿ ಇರುವಂತಹ ವ್ಯೂ ಪಾಯಿಂಟ್ಸ್ ಇದೆಲ್ಲ ಈಚಿಂದ. ಇಲ್ಲಿ ನೀವು ಟೆಂಪಲ್ ಬಂದು ಸಿಟ್ಟಿಂಗ್ಸ್ ಏರಿಯಾ ಇದೆ, ಇಲ್ಲಿ ನೀವು ಕುತ್ಕೊಂಡು ವ್ಯೂಸ್ ನೋಡ್ಬೋದು. ಹಾಗೆ ಟೆಂಪಲ್ ಸಿಟ್ಟಿಂಗ್ ಏರಿಯಾದಲ್ಲಿ ಕುತ್ಕೊಳ್ಬಹುದು. ನಿಮ್ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ಸಿಟ್ಟಿಂಗ್ ಏರಿಯಾ. ಇಲ್ಲಿ ಸಹ ತುಂಬಾ ಚೆನ್ನಾಗುತ್ತೆ ಕುತ್ಕೊಳ್ಳೋಕೆ ಟೆಂಪಲ್ ಮುಂದೆ. ನಾನೀಗ ಸನ್ಸೆಟ್ ಪಾಯಿಂಟ್ ಕರ್ಕೊಂಡು ಹೋಗ್ತೀನಿ ನಿಮ್ಗೆ. ಅಲ್ಲಿ ಸಹ ವ್ಯೂ ಚಂದ ಇದೆ ನೋಡ್ಲಿಕ್ಕೆ, ಬನ್ನಿ ಹೋಗುವ. ಇವತ್ತು ಅಷ್ಟು ಒಂದು ಸನ್ಸೆಟ್ ಪಾಯಿಂಟ್ ಕಾಣ್ತಿಲ್ಲ, ಯಾಕಂದ್ರೆ ಸ್ವಲ್ಪ ಮೋಡ ಇದೆ, ಮಳೆ ಬಂದು. ನೋಡುವ ಎಷ್ಟು ಕಾಣ್ತದಂತ. ಇದು ನಾ ಫಸ್ಟಿಗೆ ಬಂದಂತ ಮೆಟ್ಟಲು. ಇಲ್ಲಿಂದ ನೀವು ಡೈರೆಕ್ಟ್ ಟೆಂಪಲ್ಗೆ ಬರುವಂತದ್ದು. ಇದೇ ಫ್ರಂಟ್ ಸ್ಟೆಪ್ಸ್ ನೀವು ಬರ್ಲಿಕ್ಕೆ. ಇದು ದ್ವಾರ ಅಂತಾನೆ ಹೇಳ್ಬಹುದು ಟೆಂಪಲ್ ಇದು. ಅಲ್ಲಿ ನೋಡಿ ಸನ್ಸೆಟ್ ಇವಾಗ ಕಾಣ್ತಾ ಇಲ್ಲ, ಸ್ವಲ್ಪ ಮಳೆ ಮೋಡ ಇದೆ. ಬಟ್ ಈ ಪ್ಲೇಸ್ ಅಲ್ಲಿ ಸನ್ಸೆಟ್ ಚಂದ ಕಾಣ್ತದೆ. ನಾನ್ ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಪರಶುರಾಮರು 4 ತೀರ್ಥ ಸೃಷ್ಟಿ ಮಾಡಿದಾರೆ ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ಗದಾ ತೀರ್ಥ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಬನ್ನಿ ಅಲ್ಲಿ ಹೋಗೋಣ. ಮತ್ತೆ ಟೆಂಪಲ್ ಇಂದ ವಾಪಸ್ ಮೆಟ್ಲಿಂದ ಕೆಳಗೆ ಹೋಗ್ತಾ ಇದ್ದೀನಿ. ನಾನು ಬಂದಲ್ಲ ಅದೇ ಟೆಂಪಲ್ ಇಂದ, ಅದೇ ಒಂದು ಅವಾಗ ನಾ ಬಂದಿರೋಂತ ಮೆಟ್ಲಿಂದನೇ ವಾಪಸ್ ಹೋಗ್ತಾ ಇದ್ದೀನಿ. ಕೆಲವೆಲ್ಲ ಸ್ಟೆಪ್ಸ್ ಸರಿ ಇಲ್ಲ, ಸ್ವಲ್ಪ ನೋಡ್ಕೊಂಡಿರ್ಬೇಕು. ಮಳೆಗಾಲದಲ್ಲಿ ಬಂದು ಸ್ವಲ್ಪ ಜಾರ್ತದೆ ಇಲ್ಲಿ, ಸ್ವಲ್ಪ ನೋಡ್ಕೊಂಡಿರಿ ಇಲ್ಲಿ ಇವಾಗ. ಗದತೀರ್ಥಕ್ಕೆ ಹೋಗಿರುವಂಥ ವಿಡಿಯೋ ಇದರಲ್ಲಿ ಕ್ಲಿಪ್ಸ್ ಇದರಲ್ಲಿ ಡಿಲೀಟ್ ಆಗಿದೆ. ನೆಕ್ಸ್ಟ್ ನಾನು ಪಾಜಿ ಕ್ಷೇತ್ರದ ವಿಡಿಯೋ ಮಾಡುವಾಗ ಅದರಲ್ಲಿ ನಾನು ಗದತೀರ್ಥದನ್ನು ಡೀಟೇಲ್ ಆಗಿ ವಿವರಣೆಯನ್ನು ನೀಡ್ತೀನಿ. ಇದರಲ್ಲಿ ಒಂದೇ ಕ್ಲಿಪ್ ಅದನ್ನು ಆ್ಯಡ್ ಮಾಡಿದ್ದೀನಿ. ಇದು ಪರಶುರಾಮ ಶ್ರೇಷ್ಠ 4 ತೀರ್ಥದಲ್ಲಿ ಇದು ಗದಾತೀರ್ಥ. ಇದು ದಿನಾಲು ಇದರಿಂದ ನೀರು ತಗೊಂಡೋಗಿ ಬೆಟ್ಟದ ಮೇಲೆ ದೇವಿಗೆ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸ್ತಾರೆ. ಇದು ನೋಡ್ಬೋದು ನೋಡಿ. ಈ ಕೆರೆಯಲ್ಲಿ 365 ದಿನ ನೀರು ಇರ್ತದೆ. ಎಷ್ಟು ಬೇಸಿಗೆ ಬಂದ್ರೂ ನೀರು ಆವಿಯಾಗುದಿಲ್ಲ ಇದರಲ್ಲಿ, ಇದೇ ತರ ನೀರು ಇರ್ತದೆ. ಹಾಗೆ ನಾವು ಇಲ್ಲಿ ನೀರಿಗೆ ಇಳಿಲಿಕ್ಕೆ ಹೋಗ್ಲಿಲ್ಲ. ನಮ್ಮ ಮೀನುಗಳು ಕಪ್ಪೆ ಎಲ್ಲ ಇದಾವೆ ನೋಡಿ, ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಸಣ್ಣ ಕಪ್ಪೆ ಇದೆ ನೋಡಿ. ಅದು 3ನೇ ಮೆಟ್ಲು ಈಚೆಯಿಂದ, ಅದು ರೋಡಲ್ಲಿ. ಬಟ್ ಈ ಕತ್ತಾದಾಗ ನಾನು ಅಲ್ಲಿ ಹೋಗ್ತಾ ಇಲ್ಲ ಅಲ್ಲಿಗೆ. ನಾನಿವಾಗ ಮಧ್ವಾಚಾರ್ಯರು ದೇವಸ್ಥಾನಕ್ಕೆ ಬಂದು ವಾಪಸ್ ಹೋಗುವಾಗ ದಾರಿಯಲ್ಲಿ ರಾಕ್ಷಸ ರೂಪ ಸರ್ಪ ಸಿಗ್ತದೆ. ಅದನ್ನು ಅವರು ಕಾಲಲ್ಲಿ ಮೆಟ್ಟಿ ಸಂಹಾರ ಮಾಡ್ತಾರೆ. ಅದೇ ಒಂದು ಗುರುತಿಗೋಸ್ಕರ ಇವತ್ತು ಇಲ್ಲಿ ಮಧ್ವಾಚಾರ್ಯರ ಪಾದದ ಗುರುತು ಇದೆ. ಇದನ್ನು ನೀವು ಇಲ್ಲಿ ನೋಡ್ಬೋದು ಬಂದ್ರೆ. ಮಧ್ವಾಚಾರ್ಯರು ಅದೇ ನಾನು ಹೇಳಿದಾಗ ಆವನ್ನು ಮೆಟ್ಟಿದಾಗ ರಾಕ್ಷಸ ಕಿತ್ತಾದಾಗ ಅವನ್ನ ಸಂಹಾರ ಮಾಡ್ತಾರೆ. ಆ ಪಾದದ ಗುರುತು ಇಲ್ಲಿ ಒಳಗಡೆ ಇದೆ, ನೀರು ಸ್ವಲ್ಪ ಇದೆ.
ಅದು ಮಧ್ವಾಚಾರ್ಯರ ಪಾದದ ಗುರುತು. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.